ಇಸ್ರೇಲ್ ಇರಾನ್ ಯುದ್ಧದಿಂದಾಗಿ ಇದೀಗ ಎಲ್ಲ ಕಡೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಸಮಸ್ಯೆ ಆಗಿದೆ. ಆದರೆ ಇತ್ತೀಚಿನ ದಿವಸದಲ್ಲಿ ಈ ಸಮಸ್ಯೆ ಧಾರವಾಡದಲ್ಲಿ ಕಂಡು ಬಂದಿಲ್ಲ. ಆದಾಗ್ಯೂ ಕೂಡ ಜನ ಅದ್ಯಾಕೋ ಪ್ಯಾನಿಕ್ ಆಗಿಬಿಟ್ಟು ಇವತ್ತು ಸಂಜೆಯಿಂದಲೇ ಎಲ್ಲರೂ ಕೂಡ ತಮ್ಮ ಬೈಕ್ ಮತ್ತು ಕಾರ್ಗಳನ್ನು ತೆಗೆದುಕೊಂಡು ಬಂದು ಪೆಟ್ರೋಲನ್ನು ತುಂಬಿಸ್ಕೊಳ್ತಾ ಇದ್ದಾರೆ. ನಾವೀಗ ನಿಂತಿರೋದು ಧಾರವಾಡ ನಗರದ ಕೋರ್ಟ್ ವೃತ್ತದ ಬಳಿ ಇರುವಂತಹ ಜ್ಯೋತಿ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ. ನಿಜಕ್ಕೂ ಕೂಡ ಎಷ್ಟು ಜನ ಪ್ಯಾನಿಕ್ ಆಗಿದ್ದಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಇಲ್ಲಿ ಇಂಧನ ಪೂರೈಕೆ ಚೆನ್ನಾಗೇ ನಡೀತಾ ಇದೆ. LPG ಸಮಸ್ಯೆ ಆಗ್ತಾ ಇಲ್ಲ ಧಾರವಾಡದಲ್ಲಿ ಅನ್ನೋ ಹೊತ್ತದಲ್ಲಿ ಪೆಟ್ರೋಲ್ ಹೇಗೆ ಸಮಸ್ಯೆ ಆಗುತ್ತೆ ಅಂದರೂ ಕೂಡ ಜನರು ಅದ್ಯಾಕೋ ಪ್ಯಾನಿಕ್ ಆಗಿದ್ದಾರೆ. ಬಹುಶಃ ನಿನ್ನೆ ನರೇಂದ್ರ ಮೋದಿಯವರ ಭಾಷಣದಿಂದಾಗಿ ಈ ಒಂದು ಆತಂಕ ಸೃಷ್ಟಿ ಆಗಿರ್ಬೋದು ಅಂತ ಶಂಕಿಸಲಾಗಿದೆ. ಯಾಕಂದರೆ ಕೊರೋನಾ ಸಂದರ್ಭದಲ್ಲಿಯೇ ನಾವು ದೇಶವನ್ನು ನಿರ್ವಹಿಸಿದ್ದೇವೆ, ಎಲ್ಲರೂ ಕೂಡ ನಾವು ಅದ್ಭುತವಾಗಿ ಒಬ್ರಿಗೊಬ್ಬರು ಸಹಕಾರ ನೀಡಿ ಬದುಕಿದ್ದೇವೆ. ಅಂಥ ಒಂದು ಸಂದರ್ಭ ಬಂದಾಗ ಕೂಡ ನಾವು ಮುಂದಿನ ದಿವಸದಲ್ಲಿ ನಾವು ಎದುರಿಸಬೇಕಾಗುತ್ತೆ ಅನ್ನೋ ಒಂದು ಸಂದೇಶದ ಹಿನ್ನೆಲೆಯಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದು ಪೆಟ್ರೋಲ್ ಹಾಕಿಸ್ಕೊಳ್ಳೋಕ್ಕೆ ನಿಂತಿದ್ದಾರೆ. ಪೆಟ್ರೋಲ್ ಏನು ಬಂಕಿನ ಮಾಲೀಕರನ್ನು ಕೇಳಿದರೆ ಯಾವುದೇ ಸಮಸ್ಯೆ ಇಲ್ಲ, ಸಾಕಷ್ಟು ಪ್ರಮಾಣದಲ್ಲಿ ಪೆಟ್ರೋಲ್ ಬರ್ತಾ ಇದೆ ಅಂತ. ಈಗ ನೋಡ್ತಾ ಇರ್ಬೋದು, ಈಗಾಗಲೇ ಅಲ್ಲಿ ಒಂದು ಇಂಡಿಯನ್ ಆಯಿಲಿನ ಒಂದು ಪೆಟ್ರೋಲ್ ಟ್ಯಾಂಕರ್ ಕೂಡ ಬಂದು ನಿಂತಿದೆ. ಅದರ ತುಂಬ ಪೆಟ್ರೋಲ್ ಇದೆ, ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಪೆಟ್ರೋಲ್, ಅದರಲ್ಲಿ ಹೆಚ್ಚು ಕಡಿಮೆ ಒಂದು ಏನು 3,000-4,000 ಲೀಟ್ರು ಪೆಟ್ರೋಲ್ ಅದರಲ್ಲಿದೆ. ಆದಾಗ್ಯೂ ಕೂಡ ಜನ ಯಾವ ರೀತಿ ಇಲ್ಲಿ ಒಂದು ಪ್ಯಾನಿಕ್ ಆಗಿದ್ದಾರೆ ಅನ್ನೋದಕ್ಕೆ ನೋಡ್ಬೋದು. ಅದ್ರ ಜೊತೆಗೆ ಮುಖ್ಯವಾಗಿ ಎಷ್ಟೋ ಜನರು ತಮ್ಮ ವಾಹನದ ಜೊತೆಗೆ ತಮ್ಮ ವಾಹನದ ಪೆಟ್ರೋಲ್ ಟ್ಯಾಂಕನ್ನು ತುಂಬಿಸ್ಕೊಳ್ಳೋದ್ರ ಜೊತೆಗೆ ಬಾಟಲ್ಗಳನ್ನು ಕೂಡ ತಂದಿದ್ದಾರೆ. ಅಂದರೆ ಸ್ಟಾಕ್ ಮಾಡಿ ಇಟ್ಕೊಳ್ಬೇಕು ಅನ್ನೋದು ಅವ್ರದ್ದು ಒಂದು ಲೆಕ್ಕಾಚಾರ. ಈ ನೆಲೆಯಲ್ಲಿ ತುಂಬಾ ಪ್ಯಾನಿಕ್ ಆಗಿರೋರು ಸಾಕಷ್ಟು ಪ್ರಮಾಣದ ಪೆಟ್ರೋಲನ್ನು ಹಾಕ್ಸ್ಕೊಂಡು ಹೋಗ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಎಲ್ಲರೂ ಯಾವ ರೀತಿ ಹಾಕ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಅಂದರೆ ಸಾಮಾನ್ಯವಾಗಿ 100, 150, 200 ರೂಪಾಯಿದು ಹಾಕ್ಸ್ಕೊಳ್ತಿರ್ತಾರೆ. ಆದರೆ ಇವತ್ತು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಪೆಟ್ರೋಲ್ನ ಹಾಕ್ಸ್ಕೊಳ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಜನ ಯಾಕೆ ಇಷ್ಟೊಂದು ಪ್ಯಾನಿಕ್ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಬನ್ನಿ ಹಾಗಾದರೆ ಈ ಒಂದು ಪೆಟ್ರೋಲ್ ಬಂಕ್ನ ಮಾಲೀಕರಾಗಿರುವಂತಹ ವಿಕ್ರಮ್ ಈಗ ನಮ್ಮ ಜೊತೆಗಿದ್ದಾರೆ, ಮಂದಿ ಮಾತಾಡೋಣ. ಏನು ಒಮ್ಮೆಲೆ ಯಾವಾಗಿಂದ ಶುರು ಆಗ್ತಿದೆ ಜನರು ಪ್ಯಾನಿಕ್? ಮಾರ್ನಿಂಗ್ಲೇ ಸರಿ ಐತ್ರಿ, ಈಗ ಜಸ್ಟ್ ಈವ್ನಿಂಗ್ ಒಂದು 3 o'clock ರಶ್ ಸ್ಟಾರ್ಟ್ ಆಗಿಬಿಟ್ಟೈತಿ. ಬಟ್ ದೇರ್ ಈಸ್ ನೋ ಸಚ್ ರೀಸನ್ನೇ ಇಲ್ಲ ಪ್ಯಾನಿಕ್ ಆಗಲಿಕ್ಕೆ. ಎಲ್ಲ ಸ್ಟಾಕ್ ಸಾಕಷ್ಟು ಇದೆ, ಕಂಪ್ನಿಲೇ ಸಪ್ಲೈನೂ ಎಕ್ದಮ್ ನಾರ್ಮಲ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ನಾನು ರಿಕ್ವೆಸ್ಟ್ ಮಾಡೋದು ಒಂದೇ ಜನಕ್ಕೆ, ಆರಾಮ್ಸೆ ಹೆಂಗೆ ಬೇಕಾದಂಗೆ ಫುಲ್ ಮಾಡ್ಕೋಬೇಡ್ರಿ, ಎಷ್ಟು ಬೇಕು ಅಷ್ಟೇ ಪೆಟ್ರೋಲ್ ಡೀಸೆಲ್ ಯೂಸ್ ಮಾಡಿರಿ, ಸ್ಟಾಕ್ದು ಏನೂ ಸಮಸ್ಯೆ ಇಲ್ಲ. ಇದೇ ನಮ್ದು ಹೇಳೋದು ಒಂದೇ. ಈಗ ನಿಮ್ಮ ಪೆಟ್ರೋಲ್ ಬಂಕಲ್ಲೂ ಕೂಡ ಬೇಕಾದಷ್ಟು ಸ್ಟಾಕ್ ಇದೆ, ಒಂದು ಗಾಡಿ ಕೂಡ ಬಂದಿದೆ. ಹೌದು, ನಮ್ದು ಒಂದು ವೆಹಿಕಲ್ ಕೂಡ ಇದೆ, ಕಂಪ್ನಿ ಒಳಗೂ ಏನು ಸಪ್ಲೈದು ಇಶ್ಯೂ ಇಲ್ಲ. ಸೊ ಏನು ಪ್ಯಾನಿಕ್ ಎದಕ್ಕೆ ಅಂತ ಗೊತ್ತಾಗಲಿಲ್ಲ. ಮೋಸ್ಟ್ಲಿ ಸಮ್ ಫೇಕ್ ರೂಮರ್ಸ್ ಅದು ಇರ್ಬೋದು, ಅದಕ್ಕೋಸ್ಕರ ಇರ್ಬೋದು. ಬಟ್ ಅದರ್ವೈಸ್ ದೇರ್ ಇಸ್ ನೋ ರೀಸನ್. ಇದು ವಿಕ್ರಮ್ ಅವರ ಮಾತು. ಒಟ್ಟಿನಲ್ಲಿ ಜನ ಪ್ಯಾನಿಕ್ ಆಗಿದ್ದಾರೆ, ಆ ರೀತಿ ಆಗಬೇಡಿ ಅನ್ನೋದು ಅವರ ಒಂದು ಮನವಿ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.